ಜೂನ್ 2019ರಲ್ಲಿ ನಡೆದಿರತಕ್ಕಂಥ ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ಒಂದು ಬಿಡಿಸಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ನಾನು 2019ರಲ್ಲಿ ತೃತೀಯ ಭಾಷೆ ಹಿಂದಿಯ ಒಂದು ಮಾದರಿ ಉತ್ತರಗಳ ವಿಡಿಯೋಗಳನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ನಲ್ಲಿ ಆ ವಿಡಿಯೋ ಸಜೆಸ್ಟ್ ಆಗ್ತಾ ಇದೆ, ಆ ಲಿಂಕನ್ನು ಒತ್ತಿ ಹಿಂದಿ ಜೂನ್ 2019ರ ಪ್ರಶ್ನೆ ಪತ್ರಿಕೆ ವಿಡಿಯೋವನ್ನು ನೋಡ್ಬೋದು. ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಹಿಂದಿ ಮತ್ತು ಸಮಾಜ ವಿಜ್ಞಾನ ವಿಷಯದ ಬಹಳಷ್ಟು ಗದ್ಯ ಪದ್ಯ ವ್ಯಾಕರಣ ನೋಟ್ಸ್ ಕ್ವಶನ್ ಆನ್ಸರ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓಕೆ ಬಹಳಷ್ಟು ವಿಡಿಯೋಗಳಿದ್ದಾವೆ, ತಾವುಗಳು ನೋಡ್ಬೋದು. ಹೊಸಬರಾಗಿದ್ದರೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತೋದ್ರಿಂದ ಮುಂಬರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗತ್ತೆ. ಶುರು ಮಾಡೋಣ. ಜೂನ್ 2019ರಲ್ಲಿ ನಡೆದಿರ್ತಕ್ಕಂಥ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆ ಮತ್ತು ಮಾದರಿ ಉತ್ತರಗಳು. ತಮಗೆ ಗೊತ್ತೇ ಇರತಕ್ಕಂಥ ಹಾಗೆ ಮೊದಲ 10 ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳಿರ್ತವೆ. ಈ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕ್ರಮಾಕ್ಷರದೊಂದಿಗೆ ತಾವೇನು ಮಾಡಬೇಕಪ್ಪ ಅಂದರೆ ಬರೀಬೇಕು. ಮೊದಲ 2 ಪ್ರಶ್ನೆಗಳಿದ್ದವು. ಸೊ ವಿಡಿಯೋವನ್ನು ಅಲ್ಲಲ್ಲಿ ತಾವುಗಳು ಪಾಸ್ ಮಾಡಿ ಏನು ಮಾಡಬೇಕಂತಂದರೆ ನೋಡಿಕೊಂಡು ಬರೀಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಪ್ರಶ್ನೆ ಸಂಖ್ಯೆ 3 ಇತ್ತು, ಪ್ರಶ್ನೆ ಸಂಖ್ಯೆ 4 ಇದೆ, ಪ್ರಶ್ನೆ 5, ಪ್ರಶ್ನೆ ಸಂಖ್ಯೆ 6, ಪ್ರಶ್ನೆ ಸಂಖ್ಯೆ 7 ಸರಿ ಉತ್ತರ ಸಿ ಇತ್ತು, ಪ್ರಶ್ನೆ ಸಂಖ್ಯೆ ಡಿ 8 ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಇತ್ತು, ಪ್ರಶ್ನೆ ಸಂಖ್ಯೆ 9 ಆಪ್ಷನ್ ನಂಬರ್ ಎ ಸರಿಯಾದ ಉತ್ತರ, ಕಡೆಯ ಪ್ರಶ್ನೆ ಸಂಖ್ಯೆ 10 ಎ ಸರಿಯಾಗಿರ್ತಕ್ಕಂಥ ಉತ್ತರ ಇತ್ತು. ಇನ್ನು ಮುಖ್ಯ ಪ್ರಶ್ನೆ 2ಕ್ಕೆ ಹೋಗೋದಾದರೆ 14 ಪ್ರಶ್ನೆಗಳು ಇರ್ತವೆ. ಆ 14 ಪ್ರಶ್ನೆಗಳನ್ನು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು. 11ನೇ ಪ್ರಶ್ನೆ ಸಂಖ್ಯೆ 12, 13 ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಪ್ರತಿಪಾದಕರು. ಪ್ರಶ್ನೆ 14, ಪ್ರಶ್ನೆ ಸಂಖ್ಯೆ 15 ಇದೆ, ಪ್ರಶ್ನೆ ಸಂಖ್ಯೆ 16, ಪ್ರಶ್ನೆ ಸಂಖ್ಯೆ 17 ಮೌನ ಕಣಿವೆ ಆಂದೋಲನವು ಎಲ್ಲಿ ಜರುಗಿತು. ಪ್ರಶ್ನೆ ಸಂಖ್ಯೆ 18 ಇತ್ತು, ಕೆಂಪು ಮಣ್ಣು ಹೇಗೆ ರಚನೆಗೊಂಡಿದೆ. ಪ್ರಶ್ನೆ 19 ಶ್ರೀಗಂಧದ ಮರ ಬೆಳೆಯುವ ಕಾಡು ಯಾವುದು. ಪ್ರಶ್ನೆ 20 ಮ್ಯಾಗ್ನೀಸ್ ಅನ್ನು ಮಿಶ್ರ ಲೋಹ ಖನಿಜವೆಂದೇಕೆ ಕರೆಯುತ್ತಾರೆ. ಪ್ರಶ್ನೆ 21, ಪ್ರಶ್ನೆ 22, ಪ್ರಶ್ನೆ ಸಂಖ್ಯೆ 23 ಮತ್ತು ಕಡೆಯ ಪ್ರಶ್ನೆ ಇತ್ತು ಒಂದು ವಾಕ್ಯದಲ್ಲಿ ಪ್ರಶ್ನೆ ಸಂಖ್ಯೆ 24. ಇನ್ನು ಮುಖ್ಯ ಪ್ರಶ್ನೆ 3ಕ್ಕೆ ಹೋಗೋದಾದರೆ ಇಲ್ಲಿ ಒಟ್ಟು 15 ಪ್ರಶ್ನೆಗಳಿರ್ತವೆ. ತಲಾ ಪ್ರಶ್ನೆಗೆ 2 ಅಂಕಗಳಿದ್ದಾವೆ. 2 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಎನಿ 2 ಪಾಯಿಂಟ್ಸ್ ಬರೆದ್ರೆ ಸಾಕು. 2 ಅಥವಾ 4 ಪಾಯಿಂಟ್ಸ್ ಬರೆದ್ರು ಕೂಡ ತಮಗೆ ಉತ್ತರಗಳಿಗೆ ಅಂಕಗಳನ್ನು ಕೊಡ್ತಾರೆ. ಪ್ರಶ್ನೆ 25 ಇತ್ತು, ಪ್ರಶ್ನೆ 26, ಪ್ರಶ್ನೆ 27 1857ರ ದಂಗೆಗೆ ರಾಜಕೀಯ ಅಂಶಗಳನ್ನು ಕೇಳಿದ್ದಾರೆ. 28ರಲ್ಲಿ ಭಾಷಾವಾರು ರಾಜ್ಯ ರಚನೆ ಏಕೆ ಅನಿವಾರ್ಯವಾಯಿತು. 29 ಜರ್ಮನಿ ಅವನತಿಗೆ ಹಿಟ್ಲರ್ ಕಾರಣ ಹೇಗೆ ಆದ. ಪಾಯಿಂಟ್ಸ್ಗಳನ್ನು ನೋಡ್ಕೊಳ್ರಿ, ಇದೇ ತರನಾಗಿ ತಾವು ಅಧ್ಯಯನವನ್ನು ಮಾಡಬೇಕು. ಪ್ರಶ್ನೆ 30 ಇತ್ತು, ಭಾರತ ಶಾಂತಿಪ್ರಿಯ ರಾಷ್ಟ್ರವಾಗಿದ್ದು ಪರಿಮಿತಿಯಲ್ಲಿನ ನಿಶಸ್ತ್ರೀಕರಣವನ್ನು ಪ್ರತಿಪಾದಿಸುತ್ತಿದೆ ಏಕೆ. 31 ಯಾವ ಅಂಶಗಳು ಮಾನವ ಹಕ್ಕುಗಳ ಹೋರಾಟಕ್ಕೆ ಸ್ಫೂರ್ತಿಯಾದವು. ಪ್ರಶ್ನೆ 32 ಹಸಿವಿನ ಸೂಚಕವನ್ನು ಹೇಗೆ ಕಂಡು ಹಿಡಿಯಬಹುದು. ಪ್ರಶ್ನೆ 33 ಇದೆ, ಭಾರತದ ವಾಯುಗುಣವು ಪ್ರದೇಶದಿಂದ ಪ್ರದೇಶಕ್ಕೆ ಕಾಲದಿಂದ ಕಾಲಕ್ಕೆ ಬದಲಾಗುತ್ತದೆ ಹೇಳಿಕೆಯನ್ನು ಸಮರ್ಥಿಸಿ. 34 ಪ್ರಶ್ನೆ ಮತ್ತು ಉತ್ತರ ಇತ್ತು, ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಜಲ ಸಂಪನ್ಮೂಲವು ಹೇಗೆ ಬಹುಮುಖ್ಯ ಸಂಪನ್ಮೂಲವಾಗಿದೆ. 35ಕ್ಕೆ ಹೋಗೋಣ. ದೂರ ಸಂವೇದಿ ತಂತ್ರಜ್ಞಾನವು ಯಾವ ರೀತಿ ಅನುಕೂಲವಾಗಿದೆ. ಪ್ರಶ್ನೆ 36 ಜನಸಂಖ್ಯೆಯ ಬೆಳವಣಿಗೆಗೆ ಕಡಿಮೆ ಮರಣ ದರವು ಯಾವ ರೀತಿ ಕಾರಣವಾಗಿದೆ. 37 ಶೀಘ್ರ ಆಹಾರ ಸರಪಳಿಗಳು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ರೋಗ ರುಜಿನಗಳಿಗೆ ಹೇಗೆ ಎಡೆಮಾಡಿಕೊಡುತ್ತವೆ ಎಂಬುದನ್ನು ವಿವರಿಸಿರಿ. 38 ಮಹಿಳಾ ಸಬಲೀಕರಣವನ್ನು ಹೇಗೆ ಸಾಧಿಸಬಹುದು. 39 ಪುಷ್ಪ ಕೃಷಿಯು ಭಾರತೀಯ ರೈತರ ಅಭಿವೃದ್ಧಿಗೆ ಹೇಗೆ ಸಹಾಯಕವಾಗಿದೆ. ಸ್ವಲ್ಪ ಪಾಯಿಂಟ್ಸ್ ನೋಡ್ಕೊಡ್ರಿ.
ಆಮೇಲೆ ಪ್ರಶ್ನೆ ಸಂಖ್ಯೆ 4ಕ್ಕೆ ಹೋಗೋಣ. ಮುಖ್ಯ ಪ್ರಶ್ನೆ 4ರಲ್ಲಿ 3 ಅಂಕದ ಪ್ರಶ್ನೆಗಳು, 6 ಉತ್ತರಗಳನ್ನು ಬರಿಬೇಕು. 18 ಅಂಕ. ಇಲ್ಲಿ ಆಯ್ಕೆಗಳಿದ್ದಾವೆ. 40ರಲ್ಲಿ ಭೂಕಂದಾಯ ಪದ್ಧತಿಯಿಂದ ರೈತರ ಮೇಲಿರ್ತಕ್ಕಂಥ ಪರಿಣಾಮ ಮತ್ತು ಆಂಗ್ಲರ ವಿರುದ್ಧ ಕಿತ್ತೂರಿನಲ್ಲಿ ಆಗಿರ್ತಕ್ಕಂಥ ದಂಗೆಯನ್ನು ಕೇಳಿದ್ದಾರೆ. ಇದು ಭೂಕಂದಾಯ ಪದ್ಧತಿಯ ಒಂದು ರೈತರ ಮೇಲೆ ಆಗಿರ್ತಕ್ಕಂಥ ಪರಿಣಾಮ. ಇದು 2ನೇ ಆಯ್ಕೆ ಇರ್ತಕ್ಕಂಥ ಪ್ರಶ್ನೆ, ಉತ್ತರ ಇತ್ತು. 41ಕ್ಕೆ ಹೋಗೋಣ. ಬಡತನ ನಿವಾರಣೆಗೆ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತು ವಿಶ್ವಸಂಸ್ಥೆಯ ಸಾಧನೆಗಳು. ಇದು 1ನೇ ಉತ್ತರ ಇತ್ತು. ಬಡತನ ನಿವಾರಣೆಗೆ ಕಾರ್ಯಕ್ರಮಗಳು, ಇದು ಇತ್ತು ವಿಶ್ವಸಂಸ್ಥೆಯ ಸಾಧನೆಗಳು. ಅದು ರಾಜಕೀಯ ಸಾಧನೆ, ಆರ್ಥಿಕ ಸಾಧನೆ, ಸಾಮಾಜಿಕ ಸಾಧನೆ. ಯಾವುದೇ 6 ಪಾಯಿಂಟ್ಸ್ ಬರೆದ್ರೆ 3 ಮಾರ್ಕ್ಸನ್ನು ಕೊಡ್ತಾರೆ. 42ಕ್ಕೆ ಹೋಗೋಣ. ಅಸ್ಪೃಶ್ಯತಾ ತಡೆಗೆ ಸಂವಿಧಾನಾತ್ಮಕ ಕ್ರಮಗಳನ್ನು ತಿಳಿಸ್ರಿ ಅಥವಾ ಅಸಂಘಟಿತ ದುಡಿಮೆದಾರರು ಎದುರಿಸ್ತಕ್ಕಂಥ ಸವಾಲುಗಳು ಯಾವುವು? ಇವು ಅಸ್ಪೃಶ್ಯತಾ ನಿವಾರಣೆಗಿರ್ತಕ್ಕಂಥ ಒಂದು ಸಂವಿಧಾನಾತ್ಮಕ ಕಾನೂನು ಕ್ರಮಗಳಿತ್ತು. ಇದು ಅಸಂಘಟಿತರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಉತ್ತರ ಇತ್ತು. ಪ್ರಶ್ನೆ 43ಕ್ಕೆ ಹೋಗೋಣ. ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆಯ ಸ್ಥಾನೀಕರಣಕ್ಕೆ ಬೇಕಾದ ಅಂಶಗಳು ಯಾವುವು? ಅಥವಾ ಪ್ರವಾಹ ಉಂಟಾಗಲು ಯಾವುದಾದರೂ 6 ಅಂಶಗಳನ್ನು ತಿಳಿಸಿ. ಸೊ ಮೊದಲ ಪ್ರಶ್ನೆ ಉತ್ತರ ಇತ್ತು ಇದು. ಆಮೇಲೆ 2ನೆಯ ಪ್ರಶ್ನೆ ಉತ್ತರದಲ್ಲಿರ್ತಕ್ಕಂಥ ಈ ಅಂಶಗಳು ಇದ್ದವು. 44ಕ್ಕೆ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ಕಾರ್ಯಗಳ ಮೂಲಕ ದೇಶದ ಹಿತಕ್ಕಾಗಿ ಹೇಗೆ ಶ್ರಮಿಸ್ತಾ ಇದೆ ಅಂತ ಬರೀಬೇಕಿತ್ತು. 2ನೇದು, ಸರ್ಕಾರವು ತೆರಿಗೆಗಳನ್ನು ಹೊರತುಪಡಿಸಿ ತನ್ನ ವರಮಾನವನ್ನು ಹೇಗೆ ಸಂಗ್ರಹಿಸ್ತಾ ಇದೆ. ಇದು ರಿಸರ್ವ್ ಬ್ಯಾಂಕು. ಆಮೇಲೆ ಇದು ತೆರಿಗೆ ಸಂಗ್ರಹದ ಬಗ್ಗೆ ಇರ್ತಕ್ಕಂಥದ್ದು. 45ಕ್ಕೆ ಹೋಗೋಣ. ಉಳಿತಾಯ ಖಾತೆಗೂ ಮತ್ತು ಚಾಲ್ತಿ ಖಾತೆಗೂ ಇರ್ತಕ್ಕಂಥ ವ್ಯತ್ಯಾಸಗಳನ್ನು ಬರೀಬೇಕಿತ್ತು. ಅಥವಾ ಉದ್ದಿಮೆದಾರರಾಗಿರ್ತಕ್ಕಂಥ ಏಕ್ತಾ ಕಪೂರ್ ಮತ್ತು ಕಿರಣ್ ಮುಜುಮ್ದಾರ್ ಶಾರ್ ಅವರ ಸಾಧನೆಗಳನ್ನು ಬರೀಬೇಕಿತ್ತು. ಇದು ಉಳಿತಾಯ ಖಾತೆ ಮತ್ತು ಚಾಲ್ತಿ ಖಾತೆಗೆ ಇರ್ತಕ್ಕಂಥ ವ್ಯತ್ಯಾಸ. ಇನ್ನು ಏಕ್ತಾ ಕಪೂರ್ ಅವರ ಸಾಧನೆಗಳಿದ್ದಾವೆ, ಈ ಕಡೆ ಕಿರಣ್ ಮಜುಮ್ದಾರ್ ಶಾ ಅವರ ಒಂದು ಸಾಧನೆಗಳು ಇದ್ದಾವೆ. ಮುಖ್ಯ ಪ್ರಶ್ನೆ 5ಕ್ಕೆ ಬರೋಣ. ಇಲ್ಲಿ 2 ಪ್ರಶ್ನೆಗಳಲ್ಲಿ ಯಾವುದಾದರೂ ಒಂದು ಪ್ರಶ್ನೆಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. ಮೊದಲನೇ ಪ್ರಶ್ನೆ ಇತ್ತು ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳು. ಇವೆಲ್ಲ ಕೂಡ ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳು ಇದ್ದಾವೆ. ಯಾವುದಾದ್ರೂ 8ರಿಂದ 10 ಅಂಶಗಳನ್ನು ಬರೀಬೇಕು ಅಂತ ಕೇಳಿದ್ರು. ಅದು ಒಂದೇ ನೇರ ಪ್ರಶ್ನೆ ಇತ್ತು. ನೇರವಾಗಿರ್ತಕ್ಕಂಥ ಅಂಕಗಳು ತಮಗೆ ಕೊಡ್ತಾ ಇದ್ರು. ಇನ್ನು ಮುಖ್ಯ ಪ್ರಶ್ನೆ 6ಕ್ಕೆ ಹೋಗೋದಾದ್ರೆ ಅಲ್ಲಿ ಭಾರತದ ನಕ್ಷೆಗಳನ್ನು ತೆಗಿಬೇಕು. ಕೆಳಗಿನ ಸ್ಥಳಗಳನ್ನು ಗುರುತಿಸ್ತಕ್ಕಂಥ ಕೆಲಸ ಆಗಬೇಕು. ಯಾವ ಸ್ಥಳಗಳನ್ನು ಕೊಟ್ಟಿದ್ದಾರೆ? ಕಾಂಡ್ಲಾ, ದಿಗ್ಬಾಯ್, ಕನ್ಯಾಕುಮಾರಿ. ಇದು ಭಾರತದ ನಕ್ಷೆಯಲ್ಲಿ ಇಲ್ಲಿ ಸೂಚಿಸಿದ್ದಾರೆ. ಕಾಂಡ್ಲಾ, ದಿಗ್ಬಾಯ್ ಮತ್ತು ಕನ್ಯಾಕುಮಾರಿ. ಈ ತರನಾಗಿ ತಾವುಗಳು ಕೂಡ ಭಾರತ ನಕ್ಷೆಯನ್ನು ಸರಿಯಾಗಿ ಬಿಡಿಸಿದರೆ 1 ಅಂಕ, ಸರಿಯಾಗಿ ಸ್ಥಳ ಗುರುತಿಸಿದರೆ 1 ಅಂಕ, ಒಟ್ಟು 4 ಅಂಕಗಳು ಇರ್ತವೆ. ಇನ್ನು ಯಾರು ದೃಷ್ಟಿ ವಿಕಲಚೇತನ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ ಒಂದು ಪರ್ಯಾಯ ಪ್ರಶ್ನೆಯನ್ನು ಕೊಡ್ತಾರೆ. ಭಾರತದ ನಕ್ಷೆಯನ್ನು ಹೊರತುಪಡಿಸಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ಅದು ಯಾವ ಪ್ರಶ್ನೆ ಕೊಟ್ಟಿರಪ್ಪ ಅಂದರೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಮುಖ ಉದ್ದೇಶಗಳು ಯಾವುವು? ಈ ಮುಖ್ಯವಾಗಿ 10 ಉದ್ದೇಶಗಳಿದ್ದಾವೆ. ಈ 10ರಲ್ಲಿ ಯಾವುದಾದ್ರೂ 8 ಬರೆದ್ರೂ ಕೂಡ ತಮಗೆ 4 ಅಂಕಗಳನ್ನು ಕೊಡ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾನು ಜೂನ್ 2019ರಲ್ಲಿ ಜರುಗಿರ್ತಕ್ಕಂಥ SSLC ಪೂರಕ ಪರೀಕ್ಷೆ ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ನಲ್ಲಿ ಇರ್ತಕ್ಕಂಥ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಮತ್ತು ಮಾಡೆಲ್ ಆನ್ಸರ್ಸ್ಗಳನ್ನು ಹೇಳಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ವಿಡಿಯೋ ನೋಡಿದ ನಂತರ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ. ಚೆನ್ನಾಗಿ ಅಧ್ಯಯನವನ್ನು ಮಾಡಿ. ಇದು ಬೋರ್ಡಿನ ಒಂದು ಕೀ ಆನ್ಸರ್ಗಳನ್ನು ಕೊಡ್ತಕ್ಕಂಥ ಉದ್ದೇಶ ಅಂಕಗಳ ವಿಭಾಗ ಹೇಗಿದೆ ಅಂತಕ್ಕಂಥ ಸಂಪೂರ್ಣವಾದ ಪರಿಕಲ್ಪನೆ ನಾಲೆಡ್ಜ್ ನಿಮಗೆ ಬರ್ತದೆ. ಇದೇ ತರನಾಗಿ ನೀವು ಇನ್ನೂ ಕೂಡ ಸ್ಟಡಿ ಮಾಡಿದರೂ ಕೂಡ ಉತ್ತಮವಾಗಿ ಅಂಕಗಳನ್ನು ಗಳಿಸಲೂಬಹುದು. ಸೊ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. 2019 ಮತ್ತು 20ರ ವಿಡಿಯೋಗಳ ಪ್ಲೇಲಿಸ್ಟ್ ಲಿಂಕ್ಗಳನ್ನು ಮೇಲೆ ಹಾಕಿರ್ತೀನಿ. ಸೊ ಐ ಬಟನಲ್ಲಿ ಸಜೆಸ್ಟ್ ಆಗ್ತಾ ಇದೆ, ಆ ವಿಡಿಯೋಗಳನ್ನು ತಾವುಗಳು ನೋಡ್ಬೋದು. ಸೊ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಶುಲ್ಕ ಇರೋದಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿರ್ತಕ್ಕಂಥದ್ದು. ಸಿಗುವ ಮತ್ತೆ ಹೊಸ ಪಾಠಗಳ ವಿಡಿಯೋಗಳ ಸರಣಿಗಳಲ್ಲಿ.